ಹಾಗೆಯೇ ಹಾಸನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ನಿವಾಸ ಇಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದಲ್ಲೂ ತನಿಖೆಯನ್ನ ಎಸ್ಐಟಿ ತಂಡ ಚುರುಕುಗೊಳಿಸಿದೆ. ಎಸ್ಐಟಿ ಎದುರು ಹೇಳಿಕೆಯನ್ನ ಮತ್ತೋರ್ವ ಸಂತ್ರಸ್ತೆ ದಾಖಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಿಳೆಯನ್ನ ಕರೆತಂದು ಕೃತ್ಯ ನಡೆದ ಸ್ಥಳವನ್ನ ಮಹಜರು ಮಾಡುವಂತ ಎಲ್ಲ ಸಾಧ್ಯತೆಗಳು ಇವೆ. ಸದ್ಯ ಕೃತ್ಯ ನಡೆದ ಸ್ಥಳ ಎಸ್ಐಟಿ ವಶದಲ್ಲಿದೆ. ಸ್ಥಳ ಮಹಜರು ಪ್ರಕ್ರಿಯೆ ಬಾಕಿ ಇರೋದು. ಮತ್ತೊಬ್ಬರು ಸಂತ್ರಸ್ತೆ ಬಂದು ಎಸ್ಐಟಿ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ತಮಗಾಗಿರುವಂಥ ಅನ್ಯಾಯವನ್ನ ತೋಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮೇಜರ್ ಅಪ್ಡೇಟ್. ಹಾಸನದಲ್ಲೂ ತನಿಖೆಯನ್ನ ಎಸ್ಐಟಿ ತಂಡ ಚುರುಕುಗೊಳಿಸಿದೆ. ಎಸ್ಐಟಿ ಎದುರು ಮತ್ತೊಬ್ಬರು ಸಂತ್ರಸ್ತೆ ಬಂದು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ತಮಗಾಗಿರುವಂಥ ಅನ್ಯಾಯವನ್ನು ಹೇಳಿಕೊಂಡಿದ್ದಾರೆ. ತಮ್ಮ ಮೇಲೆ ಆಗಿರುವಂಥ ದೌರ್ಜನ್ಯದ ಕುರಿತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಮತ್ತೊಬ್ಬರು ಸಂತ್ರಸ್ತೆ ಬಂದು ಎಸ್ಐಟಿ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ತನಿಖೆ ಹೇಗೆ ಸಾಗ್ತಾ ಇದೆ? ಮತ್ತೊಮ್ಮೆ ಸ್ಥಳ ಮಹಜರು ಪ್ರಕ್ರಿಯೆ ಆಗುತ್ತಾ ಹೇಗೆ? ಸಂಪತ್, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಸ್ಐಟಿ ವಶದಲ್ಲಿರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಆಗಲೇ ಎಸ್ಐಟಿ ವಶದಲ್ಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲಾಗಿತ್ತು, ಅದರ ಪ್ರಜ್ವಲ್ ರೇವಣ್ಣ ಮತ್ತೆ ಎಚ್.ಡಿ. ರೇವಣ್ಣ ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ನಡೆಸಿರೋ ಬಗ್ಗೆ ದೂರು ದಾಖಲಾಗಿತ್ತು. ಅದರ ಮೇಲೆ ಎಫ್ಐಆರ್ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಬ್ಬ ಸಂತ್ರಸ್ತೆ ಈಗ ಎಸ್ಐಟಿ ಮುಂದೆ ತನ್ನ ಮೇಲೂ ಕೂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಏನಿದ್ದಾರೆ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತಕ್ಕಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ಆಧರಿಸಿ ಈಗಾಗಲೇ ವಶದಲ್ಲಿರುವಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವ್ರನ್ನ ಹೊಳೆನರಸೀಪುರದಲ್ಲಿರುವಂತ ರೇವಣ್ಣ ಅವರ ಮನೆಗೆ ಸ್ಥಳ ಪರಿಶೀಲನೆಗೆ ಕರ್ಕೊಂಡು ಬರೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಸಂಪತ್, ಸಂತೋಷ್, ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ಅವರು ನಿನ್ನೆ ಹೆಲ್ಪ್ ಲೈನ್ ಅನ್ನ ಬಿಟ್ಟಿದ್ರು. ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವರು ಕರೆಯನ್ನು ಕೂಡ ಮಾಡಬಹುದು ಎನ್ನುವಂಥದ್ದಾಗಿ ಹೇಳ್ಕೊಂಡಿದ್ರು. ಈ ಕರೆ ಮೂಲಕ ಬಂದಂತ ದೂರ ಅಥವಾ ಇನ್ನೂ ಸಾಕಷ್ಟು ದೂರುಗಳು ಬರುವಂತ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯತೆ ಇದೆ. ಈಗ ಏನು ಸುಮಾರು ಅನೇಕ ಜನ ಸಂತ್ರಸ್ತೆಯರು ಇದ್ದಾರೆ ಅಂತಕ್ಕಂಥದ್ದು ವಿಡಿಯೋದಲ್ಲೇ ಕಾಣ್ತಾ ಇದೆ. ಈ ವಿಚಾರವಾಗಿ ಯಾರು ಮುಂದೆ ಬಂದು ಹೇಳಿಕೆಗಳನ್ನ ಕೊಡ್ಲಿಕ್ಕಾಗಿರ್ಲಿ ಅಥವಾ ದೂರನ್ನ ಕೊಡ್ಲಿಕ್ಕಾಗಿರ್ಲಿ ಹಿಂದೇಟ್ ಆಗ್ತಾ ಇದ್ರು. ಇದನ್ನ ಗಮನಿಸಿರೋಂತ ಸರ್ಕಾರ ಈಗ ಹೆಲ್ಪ್ ಲೈನ್ ಮೂಲಕ ಅವರ ಏನು ಅವ್ರ ಮೇಲೆ ಆಗಿರೋಂತ ದೌರ್ಜನ್ಯಗಳನ್ನ ಹೇಳ್ಕೊಳ್ಳಕ್ಕೆ ಅವರ ಮಾಹಿತಿಯನ್ನ ಗೌಪ್ಯವಾಗಿಟ್ಟು ಕೇವಲ ಅಧಿಕಾರಿಗಳಿಗೆ ಮಾತ್ರ ಗಮನಕ್ಕೆ ಬರೋ ನಿಟ್ಟಿನಲ್ಲಿ ಆ ತರದೊಂದು ಪ್ಲಾನ್ ಮಾಡಿ ಈಗಾಗಲೇ ಒಂದು ಹೆಲ್ಪ್ ಲೈನ್ ಮಾಡಿದೆ. ಈಗಾಗಲೇ ಅನ್ಯಾಯಕ್ಕೊಳಗಾಗಿರೋಂಥವ್ರು ಕಾಲ್ ಮಾಡ್ಬೋದು, ಕಾಲ್ ಮಾಡೋ ಸಾಧ್ಯತೆ ಇದೆ. ತಮಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳ್ಕೊಳ್ಳೋ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಹೆಲ್ಪ್ ಲೈನ್ ತುಂಬಾ ಉಪಯೋಗ ಆಗಿದೆ ಅಂತಕ್ಕಂತ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಎಷ್ಟು ಜನ ಕಾಲ್ ಬಂದಿದೆ ಅಥವಾ ಎಷ್ಟು ಜನ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸಂಪತ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.